ನಾವು ಅದನ್ನು ಮಾಡಲ್ಲ, ಇಲ್ಲೇ ಸುತ್ತಾಡ್ತಿರ್ತೀವಿ. ನಾವು ಅಂದರೆ ನೀವಲ್ಲ, ಇಲ್ಲಿ ಬರದೇ ಇದ್ದವ್ರಿಗೆ ಹೇಳ್ತಿರೋದು, ಬಂದವ್ರಿಗೆ ಹೇಳ್ತಾರೆ ಏನು ಬೈಕೋಬೇಡಿ ಆಮೇಲೆ, ಗೊತ್ತಾಯ್ತಾ? ಅಲ್ಲೇ ಸುತ್ತಾಡ್ತೀವಿ. ನೀವು ಕರೀರಿ, ಒಂದು ವಾರ ಸತ್ತಾಯೋ ಕಡೆ ದಿವಸ ಬೇಕಾದ್ರೆ ಬರ್ತೀನಿ ಅಂತ, ಬೇಕಾದರೆ ಅವ್ರನ್ನ ಅದು ಯಾವನ ಅನುಭವಿಸ್ತಾರೆ. ಲಕ್ಷ್ಮೀ ರಮಣ ಗೋವಿಂದ, ಕೃಷ್ಣನ ಸ್ಮರಣೆ ಮಾಡ್ಕೊಂಡು ಹೇಳಿ. ಕೃಷ್ಣನ ಚರಣಾರವಿಂದ ಗೋವಿಂದನ ಚರಣಾರವಿಂದ, ಕೃಷ್ಣನ ಚರಣಾರವಿಂದ ಗೋವಿಂದನ ಚರಣಾರವಿಂದ, ವಿಠಲನ ಚರಣಾರವಿಂದ ಶ್ರೀರಂಗನ ಚರಣಾರವಿಂದ, ವಿಠಲನ ಚರಣಾರವಿಂದ ಶ್ರೀರಂಗನ ಚರಣಾರವಿಂದ, ವಿಠಲನ ಚರಣಾರವಿಂದ ಶ್ರೀರಂಗನ ಚರಣಾರವಿಂದ, ವಿಠಲನ ಚರಣಾರವಿಂದ ಶ್ರೀರಂಗನ ಚರಣಾರವಿಂದ. ಜಯ ಜಯ ವಿಠಲ ಜಯ ರಾಮ ವಿಠಲ, ಜಯ 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 ವಿಠಲ ಜಯ ರಾಮ ವಿಠಲ, ಜಯ ಜಯ ವಿಠಲ ಜಯ ರಾಮ ವಿಠಲ, ಜಯ ಜಯ ವಿಠಲ ಜಯ ರಾಮ ವಿಠಲ, ಜಯ 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 ವಿಠಲ ಜಯ ರಾಮ ವಿಠಲ, ಜಯ ಜಯ ಬೋಲಾ ಪುಂಡರೀಕ ವರದ ಹರಿ ವಿಠಲ್. ಪುಂಡರೀಕ ವರದ ಅಂದರೆ ಹರಿ ವಿಠಲ್ ಅಂತ ಗಟ್ಟಿಯಾಗಿ ಹೇಳಬೇಕು. ಬೋಲಾ ಪುಂಡಲೀಕ ವರದ ಹರಿ ವಿಠಲ್. ನಮ್ಮಲ್ಲಿ 4 ಜನ ಬ್ರಹ್ಮದೇವರಿದ್ದಾರೆ. ವ್ಯಾಖ್ಯಾನಕರು ಒಬ್ಬೊಬ್ಬರನ್ನೊಂಥರ ಮಾಡ್ತಾರೆ. ಸ್ವತಃ ಉಡುಪಿಲಿರುವಂಥ ಕೃಷ್ಣ ಅನ್ನಬ್ರಹ್ಮ, ಅಲ್ಲಿ ಚೌಕಿ ಊಟ ಎಲ್ಲ ಚೆನ್ನಾಗಿ ನಡೀತಿರುತ್ತೆ, ಯಾರು ಹೋದರೂ ಊಟ ಹಾಕ್ತಾರೆ. ಅಲ್ಲಿ ಶ್ರೀಮನ್ ಮಧ್ವಾಚಾರ್ಯ ಬರೆದಂಥ ಬೀಜಾಕ್ಷರದಿಂದ ಚೆನ್ನಾಗಿ ವೃದ್ಧಿ ಆಗುತ್ತಂತೆ. ಅಲ್ಲಿ ಬಹಳ ವಿಶೇಷ, ಕೃಷ್ಣನಿಗೆ ಬಹಳ ಅನೇಕ ವಿಶೇಷವಾದಂಥ ಮೃಷ್ಟಾನ್ನವನ್ನು ಅಲ್ಲಿ ನಿತ್ಯ ನೈವೇದ್ಯ ಮಾಡ್ತಾರೆ. ಅದಕ್ಕೆ ಅವನಿಗೆ ಅನ್ನಬ್ರಹ್ಮ, ಅದನ್ನು ಎಲ್ರಿಗೂ ಬಡಿಸ್ತಾರೆ, ಬರೀ ಅವರು ತಿನ್ನಲ್ಲ, ಎಲ್ಲರೂ. ಅದಕ್ಕೆ ಅವನಿಗೆ ಅನ್ನಬ್ರಹ್ಮ 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 ಅಂತ. ಸ್ವತಃ ಬದ್ರಿನಾಥನಿಗೆ ವೇದಬ್ರಹ್ಮ ಅಂತ. ಅಲ್ಲಿ ನಿತ್ಯ ವೇದ 4 ವೇದದ ಪಾರಾಯಣ ಆಗಬೇಕು, ನಿರಂತರವಾಗಿ ನಡೀತಿರುತ್ತೆ. ಅಲ್ಲಿ ಋಷಿ ಮುನಿಗಳೆಲ್ಲ ಬಂದು ವೇದ ಪಠನ ಮಾಡ್ತಾರಂತೆ. ಬದ್ರಿನಾರಾಯಣ ಅವನಿಗೆ ವೇದ ಬ್ರಹ್ಮ. ನಮ್ಮ ತಿರುಪತಿ ತಿಮ್ಮಪ್ಪನಿಗೆ ಕಾಂಚನ ಬ್ರಹ್ಮ, ಜಣ 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 ಬೀಳ್ತಾನೇ ಇರುತ್ತೆ ಅಲ್ವಾ, ಆಗ್ತಾನೇ ಇರ್ತಾರೆ, ಹರಕೆ ಕಟ್ಕೋತಾನೇ ಇರ್ತಾರೆ. ವಿಠಲನ ಕಟ್ಕೊಂಡ್ರೆ ಕಟ್ಕೋಬಾರ್ದು ಅಂತಿದೆಯಾ, ಮಾಡಲ್ಲ. ತಿಮ್ಮಪ್ಪನಿಗೆ ಹೇಳ್ತಾರೆ, ಎಲ್ಲ ಹೋಗಿ ಹೋಗಿ ಅಲ್ಲೇ ಸುರೀತಾರೆ. ಕಾಶಿಲಿ ವಿಶ್ವನಾಥನಿದ್ದಾನೆ, ಒಬ್ಬನು ಹಣ ಹಾಕಲ್ಲ ಅಲ್ಲಿ, ಬರೀ ಅಭಿಷೇಕ ಅಲ್ಲೇ, ಜಲಾಭಿಷೇಕ ಅವನಿಗೆ. ಹೋಗೋನು ಶಂಭೋ ಶಂಕರ, ಅವನು ಶಂಭೋ ಶಂಕರ, ಚೆನ್ನಾಗಿ ನೀರು ಸುರಿದ್ಬಿಟ್ಟು ಬರ್ತಾರೆ. ಅಪ್ಪ ಇನ್ನೂ 2 ತಂಬಿ ಹಾಕಿ, ಅಲ್ಲೇ ಕಾಶಿಲೇ ಇರುತ್ತಲ್ವ, ಇವರು ತೊಗೊಂಡೋಗಿದ್ದು ನೀರು ಇಲ್ಲೇ ಕುಡಿದ್ಬಿಟ್ಟಿರ್ತಾರೆ. ಅಲ್ಲಿ ಹೇಗಿದ್ರು ಕಾಶಿಲಿ ನೀರಿರುತ್ತಲ್ಲ ಗಂಗೆ, ತಂದು ಸುರಿತಾರೆ. ಅವ್ನು ಅಷ್ಟಲ್ಲೇ ತೃಪ್ತಿ. ಅಲ್ಲೇನು ಬೋರ್ಡ್ ಹಾಕಿಲ್ಲ, ಕಾಣಿಕೆಯನ್ನು ಸ್ವೀಕಾರ ಮಾಡುವುದಿಲ್ಲ ಅಂತ ಯಾರು ಬೋರ್ಡ್ ಹಾಕಿದಾರಾ? ಒಬ್ಬರು ಕಾಸು ಹಾಕಲ್ಲ, ಯಾವಾಗಲೂ ಲಾಸೇ ಅಲ್ಲೇ. ಪಾಪ ಶಂಭೋ ಶಂಕರ ಬರೀ ಜಲಾಭಿಷೇಕ. ಇವತ್ತುವರೆಗೂ ಒಂದು ಪೀತಾಂಬರ ತೊಗೊಂಡಿಲ್ಲ ನಮ್ಮ ಶಿವ, ಅದೇ ಗಜ ಚರ್ಮ ಅವನೇ ಉಟ್ಕೊಂಡಿದ್ದಾನೆ, ಗಜ ಚರ್ಮಾಂಬರಧಾರಿ. ಅಲ್ಲಿಂದ ಬರ್ತಾ ತಿರುಪ್ತಿಗೆ ಹೋಗ್ತಾರೆ, ಉಳಿದಿದ್ದೆಲ್ಲ ಅಲ್ಲಿ ಹಾಕೊಂಡು ಬರ್ತಾರೆ ಅಲ್ವಾ. ಎಷ್ಟೋ ಜನ ಜುಟ್ಟು ಕೊಟ್ಟು ಬಂದುಬಿಡ್ತಾರೆ, ಹೋಗ ತೆಗೆದು ಕೊಟ್ಕೊಂಡು. ಇಷ್ಟು ವಿಪರೀತಗಳು ನಮ್ಮಲ್ಲಿ. ಅದಕ್ಕೆ ಇವನು ಕಾಂಚನ ಬ್ರಹ್ಮ. ನಮ್ಮ ವಿಠಲ ನಾದಬ್ರಹ್ಮ, ಅವನಿಗೆ ಆ ಥರ ಜನ ಇರಬೇಕು. ಠಣ್ ಠಣ್ ಠಣ್. ಇಲ್ಲಿ ವಾರ್ಕರಿ ಭಜನೆ ರಾತ್ರಿ ನಡಿ, ನೀವೆಲ್ಲ ಕೂತಿದ್ದೀರಲ್ಲ ಆ ಜಾಗದಲ್ಲಿ ವಾರ್ಕರಿ ಭಜನೆ ನರ್ತನ ಮಾಡ್ತಿರ್ತಾನೆ ಸ್ವಾಮಿ. ವಿಠಲ ನರ್ತನ ಮಾಡ್ತಿರ್ತಾನೆ, ನಮ್ಮ ಕಣ್ಣಿಗೆ ಕಾಣಲ್ಲ ಅಷ್ಟೆ. ಆ ರೀತಿ ಆ ಸದ್ದು ಕೇಳುತ್ತಿದ್ದರೆ ಅವನೇ ನಿರಂತರವಾಗಿ ಭಜನೆ ಆಗಬೇಕು. ಭಜನ ಪ್ರಿಯ ಅವನು, ಭಕ್ತರಿಗೆ ಅಧೀನ, ಅವನು ನರ್ತನ ಮಾಡ್ತಾನೆ ಸ್ವಾಮಿ. ಎಷ್ಟು ಕಥೆಗಳು ಬೇಕು. ಆ ಭಕ್ತಿನೇ ಬಹಳ ಮುಖ್ಯವಾದ.
ಭಕ್ತಿನೇ ನಮಗೆ ಬಹಳ ಪ್ರಾಶಸ್ತ್ಯ ಕೊಡುವಂಥದ್ದು, ಮುಕ್ತಿಯನ್ನು ಕೊಡಿಸುವಂಥದ್ದು ಅದೇನೇ. ನಿನ್ನೆ ಅದೇ ಸಂಗತಿ ಹೇಳ್ತೀವಿ. ಮುಕ್ತಿ ಭಕ್ತಿಗೆ ದಾಸಿ. ಯಾರಿಗೆ ಭಕ್ತಿ ಪ್ರಬಲವಾಗಿರುತ್ತೋ ಅವರು ಮುಕ್ತಿ ಕಟ್ಟಿಟ್ಟಿದ್ದ ಹಾಗೆ. ಇದನ್ನೇ ಇಲ್ಲಿ ಒಂದು ಮಾತು ಹೇಳ್ತಾರೆ, ಮಯ್ಯನಂಗೇನ ಭಾವೇನ ಭಕ್ತಿಂ ಕುರ್ವಂತಿಯೇ ದೃಢ. ತನ್ನ ತಾಯಿ ದೇವಹೂತಿಗೆ ಕಪಿಲ ವಾಸುದೇವ ಹೇಳ್ತಾ ಇದ್ದಾನೆ, ಅಮ್ಮ, ಯಾರು ನನ್ನನ್ನು ಅನನ್ಯ ಭಕ್ತಿಯಿಂದ ಉಪಾಸನೆ ಮಾಡ್ತಾರೋ ಅವರಿಗೆ ಉತ್ತಮ ಲೋಕ ನಾನು ಕೊಡ್ತೀನಮ್ಮ. ನನಗೆ ಬೇಕಾದದ್ದು ಒಂದೇ, ಭಕ್ತಿ ಬೇಕು. ಮದಾಶ್ರಯಾ ಕಥಾಮೃಷ್ಟಾ ಶೃಣ್ವಂತಿ ಕಥಯಂತಿ ಚ ತಪಪತಿ ವಿವಿಧಾಸ್ತಾಪಾ ನೈತಾತ್ಮಾಗತಚೇತಸ. ನನ್ನನ್ನು ನಿರಂತರ ಯಾರು ಚಿಂತನೆ ಮಾಡ್ತಾರೋ, ಮದಾಶ್ರಯಾ ಕಥಾಮೃಷ್ಟಾ ಶೃಣ್ವಂತಿ ಕಥಯಂತಿ ಚ, ನನ್ನ ಮಂಗಳ ಕಥೆಗಳನ್ನು ಯಾರು ಶ್ರವಣ ಮಾಡ್ತಿರ್ತಾರೋ, ಅದಲ್ಲಿ ಯಾರಿಗೆ ಪ್ರೀತಿ ಇದೆಯೋ, ತಪಂತಿ ವಿವಿಧಸ್ತಪಾ ನೈತಾತ್ಮ ಗತಚೇತಸಃ, ಅವರು ಯಾವ ತಾಪವೂ ಬರದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ನನ್ನ ಮಂಗಳ ಕಥೆಯಲ್ಲಿ ಅವ್ರ ಪ್ರೀತಿ ಇರಬೇಕು, ನನ್ನ ಕಾರ್ಯವನ್ನು ಶ್ರದ್ಧೆಯಿಂದ ಮಾಡಬೇಕು, ಅವರಿಗೆ ಯಾವ ತಾಪನೂ ಇಲ್ಲದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಭಗವಂತ ಹೇಳ್ತಾ ಇದ್ದಾನೆ ಈ ಮಾತನ್ನು ವಿಶೇಷವಾಗಿ. ಅದಕ್ಕೆ ನನಗೂ ಭಕ್ತರಿಗಿರುವಂಥ ಸಂಬಂಧ ಇದೆ. ಅನಿಮಿತ್ತ ಭಾಗವತಿ ಭಕ್ತಿ ಸಿದ್ಧೇರ್ಗರೀಯಸಿ. ಆದರೆ ಕಾರ್ಯ ಮಾಡುವಾಗ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಇದರಿಂದ ನಮಗೇನು ಫಲ, ಈ ಒಂದು ವಾರ ಸಪ್ತಾಹದಲ್ಲಿ ಸಿಕ್ಕಿದ್ರೆ ಏನು ಫಲ, ಫಲ ಅಪೇಕ್ಷೆ ಪಡಬಾರ್ದು. ಫಲ ಇದ್ದೇ ಇದೆ. ಈಗ ಮಗು ಕೇಳುತ್ತಾನೆ, ನಾನು 100 ಔಟ್ ಆಫ್ ತೊಗೊಂಡ್ರೆ ಏನು ಫಲ, ಈಗ ಅವನಿಗೇನು ಫಲ ಸಿಗುತ್ತೆ, ಮುಂದೆ ಸಿಗುತ್ತೆ. ಇನ್ನು 20 ವರ್ಷ ಆದಮೇಲೆ, 15 ವರ್ಷ ಆದಮೇಲೆ, 18 ವರ್ಷ ಆದಮೇಲೆ ಅವನು ಒಳ್ಳೆ ಸಂಬಳ ಬಂದಾಗ ಅವಾಗ ನೋಡಿ ಓದಿದಕ್ಕೆ ಇದು ಫಲ, ಈಗೇನು ಗೊತ್ತಾಗಲ್ಲ. ಸಕಾಲದಲ್ಲಿ ಭಗವಂತ ಕೊಡ್ತಾನೆ. ಅದನ್ನೇ ವಿಶೇಷವಾಗಿ ಅನಿಮಿತ್ತ ಭಾಗವತಿ ಭಕ್ತಿ ಸಿದ್ಧೇರ್ಗರೀಯಸಿ. ಯಾವ ಅಪೇಕ್ಷೆಯನ್ನು ಇಟ್ಟುಕೊಳ್ಳದೆ ಯಾರು ನಿಜ ಭಕ್ತಿಯನ್ನು, ದೃಢ ಭಕ್ತಿಯನ್ನು, ಶುದ್ಧ ಭಕ್ತಿಯನ್ನು ತೋರಿಸ್ತಾರೋ ಅವರಿಗೆ ವಿಶೇಷವಾಗಿ ನಾನು ಅನುಗ್ರಹ ಮಾಡ್ತೀನಿ. ಕ್ಷೇಮಾಯ ಪಾದಮೂಲಂ ಮೇ ಪ್ರವಿಶ್ಯಂತ ಕುತೋ ಭಯಂ. ನನ್ನ ಪಾದಕಮಲವನ್ನು ಯಾರು ನಿರಂತರ ಉಪಾಸನೆ ಮಾಡ್ತಿರ್ತಾರೆ ಕ್ಷೇಮವಾಗಿರ್ತಾರೆ. ನಾನು ರಕ್ಷಣೆ ನಾನು ಮಾಡ್ತೀನಿ. ವಿಶ್ವಾಮಿತ್ರರು ರಾಮ ಲಕ್ಷ್ಮಣನಿಬ್ಬರನ್ನೂ ಮಿಥಿಲಾದೇಶ ಕರ್ಕೊಂಡು ಹೋಗ್ತಾ ಇರುವಾಗ ಒಂದು ಆಶ್ರಮ ಇದೇ ಥರ ಅಂದ್ಕೊಂಬೋಣ, ಅನಂತ ಸ್ವಾಮಿ ಆಶ್ರಮ ಥರ ಕಾಮಾಗಿತ್ತು. ರಾಮಚಂದ್ರ ಕಡೆ ಏನು ಆಶ್ರಮ, ಏನೋ ಒಂಥರ ವಿಶೇಷವಾದಂಥ ವೈಬ್ರೇಷನ್ ಇದೆ, ಒಳ್ಳೆ ದೇವತಾ ಸನ್ನಿಧಾನ ಇದೆ, ಏನಿದು, ಯಾರಿದ್ರು? ಆ ವಿಶ್ವಾಮಿತ್ರನೇ ಸರಿಯಾಗಿ ಕೇಳಿದೆಪ್ಪ, ಗೌತಮರ ಆಶ್ರಮ ಇದು. ಹಿಂದೆ ಅವರ ಪತ್ನಿಗೆ ಅವರು ಶಾಪ ಕೊಟ್ಬಿಟ್ರಪ್ಪ, ಗೌತಮ ಋಷಿಗಳ ಆಶ್ರಮ ಇದು. ಆಗ ರಾಮಚಂದ್ರ ತನ್ನ ಆಶ್ರಮದ ಒಳಗಡೆ ಹೋಗ್ತಾನೆ. ಹೋಗ್ತಿದ್ದಾಗೆ ರಾಮಚಂದ್ರನ ಪಾದಧೂಳಿ ಆಶ್ರಮದಲ್ಲಿ ತಾಕ್ತಿದ್ದಾಗೆ ಅಹಲ್ಯೆಗೆ ಶಾಪ ವಿಮೋಚನೆ ಆಗಿಬಿಡುತ್ತೆ. ಅಲ್ಲೇ ಕಾಣಿಸ್ಕೊಂಡ್ಬಿಡ್ತಾಳೆ. ತಕ್ಷಣ ರಾಮಚಂದ್ರ ನೋಡ್ತಾನೆ, ತನ್ನ ಧನುಸ್ಸನ್ನಿಟ್ಟು ಹತ್ತಿರ ಹೋಗಿ ಅಹಲ್ಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾನೆ. ಅಹಲ್ಯೆಗೆ 2 ಕಣ್ಣಲ್ಲಿ ಧಾರಾಕರುವ ಕಣ್ಣೀರು ಸುರಿಯುತ್ತೆ. ಪ್ರಭು, ಸಾವಿರಾರು ವರ್ಷದಿಂದ ನಿನಗಾಗಿ ನಿರೀಕ್ಷೆ ಮಾಡ್ತಾ ಇದ್ದ ನನ್ನ ಪತಿನೇ ನನಗೆ ಶಾಪ ಕೊಟ್ಬಿಟ್ಟಿದ್ರು, ಶರೀರ ವಿಹೀನಳಾಗ್ಬಿಡು ನೀನು. ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದಕ್ಕೆ ಮುಂದೆ ಸಾಕ್ಷಾತ್ ನಾರಾಯಣ ರಾಮಾವತಾರ ಮಾಡ್ತಾನೆ, ಅವನಿಲ್ಲಿ ನಮ್ಮ ಆಶ್ರಮ ಪ್ರವೇಶ ಮಾಡಿದಾಗ ನಿನಗೆ ಶಾಪ ವಿಮೋಚನೆ ಆಗುತ್ತೆ ಅಂತ ನಮ್ಮ ಪತಿ ದೇವರು ಹೇಳಿದರು. ಆಗಲಿಂದ ಇವ್ರಿಗೂ ನಾನು ರಾಮ 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 ನಿನ್ನ ಧ್ಯಾನ ಮಾಡ್ತಿದ್ದೆ ಸ್ವಾಮಿ. ಇವತ್ತು ನನಗೆ ಶಾಪ ವಿಮೋಚನೆ ಆಯಿತು. ನಾನೇ ನಿಂಗೆ ನಮಸ್ಕಾರ ಮಾಡಬೇಕು, ನೀನು ಬಂದು ನನಗೆ ನಮಸ್ಕಾರ ಮಾಡ್ತೀನಿ. ಇದೇ ರೀ ಭಗವಂತ ತನ್ನ ಭಕ್ತರು ಕಂಡ್ರೆ ಅಷ್ಟು ಇಷ್ಟಪಡ್ತಾನೆ ಭಗವಂತ.